ರಾಜ್ಯ ರಿಪೋರ್ಟರ್ಸ್ ಗಿಲ್ಡಿನ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಪತ್ರಕರ್ತ ಕತೆ ಹಾಗೂ ಕವನ ಸ್ಪರ್ಧೆಯ ಫಲಿತಾಂಶವನ್ನು ರಾಜ್ಯ ರಿಪೋರ್ಟರ್ಸ್ ಗಿಲ್ಡಿನ ಅಧ್ಯಕ್ಷ ವಿಜಯ್ ಜಾಗಟೆಗಲ್ ಪ್ರಕಟಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ ವಿವಿಧ ಜಿಲ್ಲೆಗಳ ಪತ್ರಕರ್ತರು ಭಾಗವಹಿಸಿದ ಈ ಸ್ಪರ್ಧೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಆಯ್ಕೆಯಾದ ಕೃತಿಗಳು ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಸೃಜನಶೀಲತೆಯನ್ನು ಅನಾವರಣಗೊಳಿಸಿವೆ. ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯಲ್ಲಿ ಚಿತ್ರದುರ್ಗದ ಪ್ರಜಾವಾಣಿಯ ಸಹಕಾರ ವರದಿಗಾರ ಕೆಪಿ ಓಂಕಾರ ಮೂರ್ತಿ ಅವರ ಡೆಡ್ ಲೈನ್ ಕತೆ ಪ್ರಥಮ ಸ್ಥಾನ ಪಡೆದಿದೆ. ಮೈಸೂರಿನ ದಿ ಟೈಮ್ಸ್ ಆಫ್ ಇಂಡಿಯಾದ ವಿಶೇಷ ವರದಿಗಾರ ಶ್ರೀನಿವಾಸ್ ಎಂ ಅವರ ನಿಧನ ವಾರ್ತೆ ಕತೆಗೆ ದ್ವಿತೀಯ ಹಾಗೂ ಉದಯವಾಣಿ ರಾಯಚೂರು ಹಿರಿಯ ಜಿಲ್ಲಾ ವರದಿಗಾರ ಇವರು ತೀರ್ಪುಗಾರರಾಗಿದ್ದರು. ಇನ್ನು ಕವನಗಳಿಗೆ ಹಿರಿಯ ಪತ್ರಕರ್ತರು ಕವಿಗಳಾದ ತುಳ್ಳಿಹಾಳ ಚಂದ್ರು ಅವರು ತೀರ್ಪುಗಾರರಾಗಿದ್ದರು. ಅವರು ಕತೆಗಳು ಮತ್ತು ಕವನಗಳನ್ನು ಏನು ಒಂದು ಪರಿಶೀಲನೆ ಮಾಡಿ ಅವರು ಓದಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಕತೆ ಕವನ ಸ್ಪರ್ಧೆಯದು ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯ ವಿಜೇತರ ಪಟ್ಟಿ ಮತ್ತು ಕತೆಗಳು ಈ ರೀತಿ ಇದೆ. ಡೆಡ್ಲೈನ್ ಅನ್ನುವಂಥ ಕತೆ ಚಿತ್ರದುರ್ಗದ ಪ್ರಜಾವಾಣಿ ಸಹಾಯಕ ವರದಿಗಾರರಾದ ಕೆ ವಿಶೇಷ ವರದಿಗಾರರು ಬರೆದಂಥ ನಿಧನ ವಾರ್ತೆ ಕತೆಗೆ ದ್ವಿತೀಯ ಸ್ಥಾನ ಬಂದಿರುವಂಥದ್ದು. ಇನ್ನು ಮೂರನೇ ಸ್ಥಾನ ಸಿದ್ದಯ್ಯ ಸ್ವಾಮಿ ಕುಕ್ನೂರ್ ಉದಯವಾಣಿ ಪತ್ರಿಕೆ ರಾಯಚೂರು ಜಿಲ್ಲೆ ಹಿರಿಯ ವರದಿಗಾರರು ಅವರು ಬರೆದಂಥ ಪ್ರೆಸಿಡೆಂಟ್ ಶಂಕರ ಅನ್ನುವಂಥ ಕತೆಗೆ ತೃತೀಯ ಸ್ಥಾನ ಬಂದಿದೆ. ಇನ್ನು ತೀರ್ಪುಗಾರರ ಮೆಚ್ಚುಗೆಯನ್ನು ಪಡೆದಂಥ 3 ಕತೆಗಳು ಈ ರೀತಿಯಾಗಿವೆ. ನಮ್ಮ ಹುಡುರು ಅನ್ನುವಂಥ ಕತೆ ಡಾಕ್ಟರ್ ಶರಣಪ್ಪ ಆನೆಹೊಸೂರು ಪ್ರಜಾವಾಣಿ ವರದಿಗಾರರು ರಾಯಚೂರು ಜಿಲ್ಲೆಯ ಮುದುಗಲ್ನ ವರದಿಗಾರರಾದ ಶರಣಪ್ಪ ಆನೆಹೊಸೂರು ಅವರ ನಮ್ಮ ಹುಡುರು ಕತೆಗೆ ಮೊದಲ ಮೆಚ್ಚುಗೆ ಪಡೆದ ಕತೆ ಆಗಿದೆ. ಇನ್ನು ಎರಡನೆಯದು ಕಪ್ಪು ಬಣ್ಣದ ಬೂಟು ಬಸವರಾಜ್ ಭೋಗ ನಿರ್ಧಾರ ಮಾಡಿರುವಂಥದ್ದು. ಆ ಒಂದು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕಥಾ ಮತ್ತು ಕವನ ಸ್ಪರ್ಧೆ ವಿಜೇತರಿಗೆ ಬಹುಮಾನವನ್ನು ನೀಡಿ ಗೌರವಿಸಲಾಗುತ್ತೆ. ಇನ್ನು ಬಹುಮಾನಕ್ಕೆ ಆಯ್ಕೆಯಾದಂಥ ಕತೆ ಕವನ ಜೊತೆ ತೀರ್ಪುಗಾರರ ಗಮನವನ್ನು ಸೆಳೆದಂಥ ಕತೆ ಕವನಗಳನ್ನು ಪುಸ್ತಕ ರೂಪದಲ್ಲಿ ಹೊರತರಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದೆ. ಮತ್ತು ಇದೇ ಸಂದರ್ಭದಲ್ಲಿ ಏನು ಈ ಕತೆ ಕವನಗಳಿಗೆ ತೀರ್ಪುಗಾರರಾಗಿದ್ದಂಥ ಮಹಂತೇಶ್ ನವಲ್ಕರ್ ಮತ್ತು ತಿರುವಾಳ ಚಂದ್ರ ಅವರಿಗೂ ಕೂಡ ನಾವು ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನಿಂದ ಅಭಿವಂದನೆಗಳನ್ನು ಸಲ್ಲಿಸ್ತೀವಿ. ಸರ್ಕಾರಿ ಶಾಲೆ ಕಿಟಿಗೆಯಿಂದ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು, ಗುಂಟ್ರಾಳ ಗ್ರಾಮದ ಸರ್ಕಾರಿ ಶಾಲೆಯ ಕಿಡಿಗೇಡಿಗಳ ವಿಕೃತಿ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗುಂಟ್ರಾಳ ಗ್ರಾಮ 10-15 ವಿದ್ಯಾರ್ಥಿಗಳಿಗೆ ಹಂಚಬೇಕಿದ್ದ ಸ್ಕೂಲ್ ಯೂನಿಫಾರ್ಮ್ ಬೆಂಕಿಗೆ ಆಹುತಿ. ಶನಿವಾರ ಸಂಜೆ 5 ಗಂಟೆಗೆ ನಡೆದಿದ್ದ ಘಟನೆ. ವಿಕೃತಿ ಮೆರೆದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಗ್ರಾಮಸ್ಥರ ಆಗ್ರಹ. ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಮುಖ್ಯ ಶಿಕ್ಷಕರು. ಕಟ್ಟಡ ಮೇಲ್ಭಾವನೆ ಕುಸಿದು 2 ಸಾವು, 1 ಗಂಭೀರ. ರಾಯಚೂರು ಜಿಲ್ಲೆ ದೇವದುರ್ಗ ಪಟ್ಟಣದ ಹೊಸ ಬಸ್ ನಿಲ್ದಾಣ ಹತ್ತಿರ ಘಟನೆ. ಅವಶೇಷದಡಿ ಸಿಲುಕಿ ರವಿಚಂದ್ರ ಹಾಗೂ ನಾಗರಾಜ ಸ್ಥಳದಲ್ಲೇ ಸಾವು. ಮೇಲ್ಬಚಣೆಯ ಸಜ್ಜ ಕುಸಿದು ಬಿದ್ದು ಸಾವು, ಇನ್ನೊಬ್ಬ ಗಂಭೀರ ಗಾಯ. ದೇವದುರ್ಗ ತಾಲೂಕು ಆಸ್ಪತ್ರೆಗೆ ದಾಖಲು. ಸ್ಥಳಕ್ಕೆ ಪೊಲೀಸರ ಭೇಟಿ, ಪರಿಶೀಲನೆ. ಏಕಾಏಕಿ ಸಿಮೆಂಟ್ ಕಳಚಿ ಬಿದ್ದದ್ರಿಂದ ಉಂಟಾದ ಸಾವು ನೋವು. ದೇವದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ನಮಸ್ಕಾರ. ದೇವದುರ್ಗ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ದಿನಾಂಕದಂದು ಒಂದು ಪ್ರಕರಣ ದಾಖಲಾಗಿರುತ್ತದೆ. ಇದರ ಸಾರಾಂಶ ಏನೆಂದರೆ, ಸಜಾದ್ ಕಾಂಪ್ಲೆಕ್ಸ್ ಅಂತ ಇದೆ, ಖಾಜಾ ಸದಾತ್ ಕಾಂಪ್ಲೆಕ್ಸ್ ದೇವದುರ್ಗ ಟೌನಲ್ಲಿ. ಅಲ್ಲಿ ಬ್ಯಾಲ್ಕನಿದು ಒಂದು ಸಜ್ಜ ಬಿದ್ದುಬಿಟ್ಟು ಕೆಳಗಡೆ ನಿಂತಿರುವ 3 ಜನ ಹುಡುಗರ ಮೇಲೆ ಬೀಳುತ್ತೆ. ಅವರು 3 ಜನ ಹುಡುಗರು ಡೆತ್ ಆಗಿರುತ್ತಾರೆ ನಿನ್ನೆ ರಾತ್ರಿ. ಹಾಗೆಯೇ 3 ಜನ ಹುಡುಗರು ಇಂಜುರಿ ಕೂಡ ಆಗಿದ್ದಾರೆ. ಉಮೇಶ್, ಅಭಿಷೇಕ್ ಮತ್ತು
ಪ್ರಭು ಅವರು ಇಂಜೂರ್ ಆಗಿದ್ದಾರೆ ಆ್ಯಂಡ್ ಡೆತ್ ಆಗಿರೋರು ನಾಗರಾಜ್, ರವಿಕುಮಾರ್ ಮತ್ತು ಅರ್ಜುನ್. ಇದರ ಪ್ರಯುಕ್ತ ನಾವು ದೇವದುರ್ಗ ಪಟ್ಟಣದಲ್ಲಿ ಒಂದು 106 BNS ಅಡಿಯಲ್ಲಿ ಪ್ರಕರಣ ದಾಖಲೆ ಮಾಡಿದ್ದೇವೆ ಹಾಗೂ ತನಿಖೆ ಮುಂದುವರೆದಿದೆ. ಅವರು ಅಲ್ಲಿ ಯಾವುದೋ ರೀಲ್ಸ್ ಮಾಡಿದ್ದಾರೆ, ಆ ರೀಲ್ಸ್ ಮಾಡಿರೋ ಮೂವಿಗಳದ್ದು ಪೋಸ್ಟರ್ಸ್ ಹಂಚಕ್ಕೆ ಹೋಗಿದ್ರಂತೆ. ಆಮೇಲೆ ನಿನ್ನೆ ಸಾಯಂಕಾಲ ಬ್ಯಾಲ್ಕನಿದು ಸೀಲಿಂಗ್ ಅವ್ರ ತಲೆ ಮೇಲೆ ಬಿದ್ದಿದೆ. ಓಕೆ, ಥ್ಯಾಂಕ್ ಯು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿಯ ವತಿಯಿಂದ ವಿವಿಧ ಹಕ್ಕೊತ್ತಾಯಗಳ ಈಡೇರಿಕೆಗೆ ಆಗ್ರಹಿಸಿ ಜುಲೈ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ದಲಿತ ಜನಗ್ರಹ ಸಮಾವೇಶ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ಪ್ರಧಾನ ಸಂಚಾಲಕ ಜೆ.ಕೆ. ಆಂಜನೇಯ ಜಂಗಲಿಕರ್ ತಿಳಿಸಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ದಲಿತ ಸಮುದಾಯದ ಭೂಮಿ, ವಸತಿ, ಸರ್ಕಾರಿ ಇಲಾಖೆಗಳಲ್ಲಿನ ಬ್ಲ್ಯಾಕ್ ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ನೇಮಕಾತಿ, ವಿಶೇಷ ಘಟಕ ಯೋಜನೆಯ ಪರಿಣಾಮಕಾರಿ ಜಾರಿ, ಏಕಪಕ್ಷೀಯ ನೀತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುವ ಉದ್ದೇಶದಿಂದ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಜಿಲ್ಲೆಯಿಂದ ಸುಮಾರು 209ರಿಂದ 300ಕ್ಕೂ ಹೆಚ್ಚು ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗವಹಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಸಮುದಾಯದ ಜನರು ಭಾಗವಹಿಸಿ ಹಕ್ಕೊತ್ತಾಯಕ್ಕೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಶುಕ್ರವಾರದಂದು ಬೆಂಗಳೂರು ನಗರದ ಸ್ವತಂತ್ರ ಉದ್ಯಾನವನದ ಫ್ರೀಡಂ ಪಾರ್ಕ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ಭೂಮಿ, ವಸತಿ, ಬ್ಯಾಕ್ಲಾಗ್ ಉದ್ಯೋಗ ಮತ್ತು ನೇಮಕಾತಿ, ವಿಶೇಷ ಘಟಕ ಯೋಜನೆ, ಏಕಪಕ್ಷೀಯ ನೀತಿ ಇನ್ನೂ ಹಲವು ಹಕ್ಕೊತ್ತಾಯಕ್ಕಾಗಿ ದಲಿತ ಜನಗ್ರಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಚಾರವಾಗಿ ರಾಯಚೂರಿನ ಪತ್ರಿಕಾ ಭವನದ ದಿನಾಂಕ 29/6/2026ರಂದು ಬೆಳಗ್ಗೆ 10:30 ಗಂಟೆಗೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ರಾಯಚೂರು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ದಲಿತ ಜನಗ್ರಹ ಸಮಾವೇಶಕ್ಕೆ ಜಿಲ್ಲೆಯಿಂದ ಸುಮಾರು 200ರಿಂದ 300 ಜನವರೆಗೆ ನಾವು ಬೆಂಗಳೂರು ಕಾರ್ಯಕ್ರಮ ಹೋಗ್ತಾ ಇದ್ದೇವೆ. ಸಂಘಟನಾ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಮತ್ತು ಯಾಕಂದರೆ ಈ ದಿನಮಾನಗಳು ಸರ್ SC, ST, PSP ಹಣವನ್ನು ದುರುಪಯೋಗಗೊಳಿಸಿಕೊಳ್ಳಲಾಗಿದೆ. ನಾವು ಹಳ್ಳಿಯಿಂದ ಮತ್ತು ತಾಲೂಕುಗಳಿಂದ ಸುಮಾರು 200ರಿಂದ 300 ಜನರವರೆಗೆ ನಾವು ಬೆಂಗಳೂರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯಾಕಂದರೆ ದಲಿತ ಇದೆ ಸರ್, ಈ ಸಮಯದಲ್ಲಿ SCP, TSP ಹಣವನ್ನು ಈ ಸರ್ಕಾರಗಳು ದುರುಪಯೋಗ ಮಾಡಿಕೊಳ್ಳಲಾಗಿದೆ. ಮತ್ತು ವಸತಿ ಯೋಜನೆಗಳನ್ನು ಕೂಡ ರದ್ದುಪಡಿಸಲಾಗಿದೆ. ಮತ್ತು ಬ್ಯಾಕ್ಲಾಗ್ ಉದ್ಯೋಗಗಳೆಂದರೆ ಈಗ ವಿದ್ಯಾರ್ಥಿಗಳಿಗೆ ಸಹ ಎಷ್ಟೋ ಉಳಿದರೂ ಕೂಡ ಈ ದಿನಮಾನಗಳಲ್ಲಿ ಅವರಿಗೆ ಯಾವುದೇ ನೌಕರಿಗಳಲ್ಲಿ ಯಾವುದಾದ್ರೂ ಸಿಗ್ತಾ ಇಲ್ಲ. ಈಗ ಮಕ್ಕಳು ವಿಶೇಷವಾಗಿ ಎಷ್ಟೋ ಇಂಜಿನಿಯರಿಂಗ್ ಆಗಲಿ, BCom, B.Ed ಎಷ್ಟು ಓದಿದರೂ ಕೂಡ ಮಕ್ಕಳಿಗೆ ನೌಕರಿಗಳು ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಸಾವಿರಾರು ಸಂಖ್ಯೆಯಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಿಂದ ಮತ್ತು ಎಲ್ಲ ತಾಲೂಕುಗಳಿಂದ ಮತ್ತು ಹಳ್ಳಿಗಳಿಂದ ಎಲ್ಲರೂ ಸೇರಿ ನಾವು ಜುಲೈ 3ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಭಾಗವಹಿಸಲಿದ್ದೇವೆ.